இந்த மாதிரி யாரோ ஒரு பொண்ணு செத்துச்சு நாங்க வரதுக்கு முன்னாடி. ಏನೋ ಒಂದು ಕ್ರಾಸ್ ಐತೆ ಬ್ರೋ, ಅದು ನೋಡಿದೇನೋ ಒಂದರ 10 साल से नहीं किया. ಸೊ ಗೈಸ್, ನಾವಿನ್ನ ಬಿಲ್ಡಿಂಗ್ಗೆ ಹೋಗಿಲ್ಲ. ಇದು ಪಕ್ಕದ ರೋಡಲ್ಲಿ ಯಾರೋ ಒಳಗಡೆ ಸ್ಟೇ ಮಾಡೋ ಥರ ಇದೆ, ನೀವು ನೋಡ್ಬೋದು. ಇಲ್ಲಿ ಲೈಟೆಲ್ಲ ಹಾಕ್ಲಿಕ್ಕವ್ರೆ, ಇದೆ ಆ ದೊಡ್ಡ ಬಿಲ್ಡಿಂಗು. ಬರೀ ನೋಡೋಣ ಗೈಸ್, ನಾವಿನ್ನ ಆ ಬಿಲ್ಡಿಂಗ್ಗೆ ಹೋಗಿಲ್ಲ. ಇವಾಗ ನಿಮಗೆ ಬ್ಯಾಕ್ ವ್ಯೂ ತೋರಿಸಿರ್ತೀನಿ. ಅವಾಗ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಅವಿನಾಶ್ ಅಂತ. ಅವನು ಕಾಲ್ ಮಾಡ್ತೀನಿ. ಅವನು ಆ ಬಿಲ್ಡಿಂಗ್ ಪಕ್ಕದಲ್ಲಿ ಇದ್ದಂತೆ ಶೀಟ್ ಮನೇಲಿ. ಅವ್ನು ಕಾಲ್ ಮಾಡ್ಕೆಲ್ಲ ಅವನು ಏನೇನು ಹಿಸ್ಟ್ರಿ ಆಗೈತೆ ಅಂತ. ಆಮೇಲೆ ಬಿಲ್ಡಿಂಗ್ ಹೋಗೋಣ ಬನ್ನಿ. நான் சந்தோஷ்ரா. ஒரு 6-7 வருஷத்துக்கு முன்னாடி அங்கே இந்த கார்த்திக் நகர் அண்ட் ஏதோ ஒரு பில்டிங் பக்கத்துல. ஆமா. அது ஒடிக்கலடா, இன்னும் அந்த வீடு கட்டாமே தான் இருக்கிறாங்க. இங்க ஏரியால கேட்டா கோஸ்ட் அப்படி இப்படின்னு சொல்றாங்க. என்ன ஆயிடுச்சு அங்க? மாதிரி யாரோ ஒரு பொண்ணு செத்துச்சு நாங்க வரதுக்கு முன்னாடி. அதுல இருந்து எப்படி குச்சி ஏதோ குச்சி எப்படி செத்துச்சுன்னு சொல்லி நின்னாங்க. ஆமாவா? அதுக்கப்புறம் எப்படி செத்துச்சுனாலா குச்சி செத்துச்சுன்னு சொல்லி நின்னாங்க. அதுக்கப்புறம் உங்க வீட்டுல எதனா ஆச்சா? ஆயிடுச்சுடா. அது என்ன சொல்றது, நான் ஒன் டே என்ன வெளியே போனாக்கா இல்ல நைட் டைம்ல வெளியே என்ன போனா சவுண்ட் வரும், யாருன்னா நடக்கிற மாதிரி வரும். உங்களுக்கு எது கண்ணுக்கு தெரிஞ்சிருந்தில்ல, வெறும் சவுண்டுங்க தான்? சவுண்டு தான் பயங்கரமா வரும் சவுண்டு. யாருன்னா ஒன் டே அந்த வீட்டுல நைட் டைம்ல எதனா கீழே போடுற மாதிரி சவுண்ட் வரும், கீழே விழுற மாதிரி சவுண்ட் வரும், அந்த மாதிரி. அத்தாண்டா, நானு என் ஃப்ரெண்டு வைசாக்கு சந்திர தெரியல, அவனுக்கு போறவங்க. நீ என்ன சொல்ற, போட்டுமா வேணுமா? போயிட்டுடா, போய் செக் பண்ணுங்க. எனக்கு ஃபோன் பண்ணி. சரிடா, அங்க போயிட்டு வந்துட்டு கால் பண்றேன். சரிம்மா. சரிடா, பாய் பாய். சரிடா. ಗಾಯ್ಸ್, ಇವಾಗ ನೋಡಿರ್ತೀರಾ ನಾವು ಕಾಲ್ ಮಾಡಿದಾಗ ಅವ್ನು ಏನೇನಂತ ತಮಿಳ್ ಅರ್ಥ ಆಗೋರು ಗೊತ್ತಾಗುತ್ತೆ, ಇಲ್ಲಾಂದರೆ ಅರ್ಥ ಮಾಡ್ಕೊಳ್ಳಿ ತಮಿಳ್ ಕಲ್ತ್ಕೊಬಿಟ್ಟು ಅಷ್ಟೇ. ಅವನು ಏನಂದ, ಹೋಗಿ ಬರ್ರಿ ಸ್ವಲ್ಪ ಹುಷಾರ್ಗಿರಿ ಅಂತಂದವನೇ. ಸೊ ನಾನು ವೈಶಾಖು ಚಂದ್ರು ಇವಾಗ ಹೋಗ್ತಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನೇನಾಯ್ತದೆ ಅಂತ. 6 ಇಯರ್ಸು ಆ ಮನೇನ ಕಟ್ಟಲೇ ಇಲ್ಲ. ಅದು ತುಂಬ ದೊಡ್ಡ ಬಿಲ್ಡಿಂಗ್, 6 to 7 ಫ್ಲೋರ್ಸ್ ಇದೆ. ಸೊ ನಾನು, ಚಂದ್ರು ಮತ್ತು ವೈಶಾಖು ನಾವು 3 ಜನ ಇವಾಗ ಆ ಗೋಸ್ಟ್ ಮನೆಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಏನೇನಾಗುತ್ತೋ ಎಲ್ಲ ನಿಮ್ಗೆ ವಿಡಿಯೋಲಿ ತೋರಿಸ್ತೀವಿ. ಸೊ ಬ್ಲಾಗ್ ಬಂದು ಚೆನ್ನಾಗಿರುತ್ತೆ, ಸ್ವಲ್ಪ ಎಕ್ಸೈಟೆಡ್ ಆಗಿರ್ತೀರಾ ನೀವು ನೋಡೋಕ್ಕೆ. ಸೊ ಹೋಗೋವಾಗಲೇ ಮಳೆ ಹೌದು ನೋಡಿ. ಅವನು ಒಳ್ಳೆ ಕ್ಲೈಮೇಟ್ ಗಾಯ್ಸ್. ಇವಾಗ ಏನಂದರೆ ನಮ್ಮ ಏರಿಯಾದ್ರಲ್ಲಿ ಕೇಳಿದಾಗ ಇವರು 5 to 6 ಇಯರ್ಸ್ ಅಂತ ಹೇಳಿದ್ರು. ಅವಾಗ ನಾವು ಹೋಗ್ಬಿಟ್ಟು ಏನು ವಿಚಾರ ಏನೇನಂತ ತಿಳ್ಕೊಬರ್ತೀವಿ. ಸೊ ನೆಕ್ಸ್ಟ್ ವಿಡಿಯೋ ಗೈಸ್, ಇದೇ ಆ ಮನೆ, ಗೋಸ್ಟ್ ಮನೆ. ಅಂದರೆ ಇಷ್ಟು ಒಂದು 6 floor to 7 floors ಇದೆ. ಇವಾಗ ಟೈಮ್ ಬಂದು 9 o'clock. 9 o'clock ಹೋದ್ರೇ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ನಾವು 9 o'clock ಬಂದಿದ್ದೀವಿ. ಸೊ ಇಲ್ಲಿ ಎಲ್ಲೂ ಎಂಟ್ರೆನ್ಸ್ ಇಲ್ಲ, ಇಲ್ಲೊಂದೇ ಇರೋದು. ಇದು ಮುಚ್ಚಿಬಿಟ್ಟವ್ರೆ, ಏನು ಕಲ್ ಗೊತ್ತಿಲ್ಲ. ಇವಾಗ ಒಳಗಡೆ ಯಾರಾದರೂ ಇದ್ದಾರಾ ಇಲ್ಲ, ನನ್ನ ಪ್ರಕಾರ ಇರ್ತಾರೆ ಅನ್ಕೊತೀನಿ. ಅಲ್ಲೇನೋ ಲೈಟೆಲ್ಲ ಹಾಕಿದ್ದಾರೆ. ಸೊ ನಾನು ನಮ್ಮ ಫ್ರೆಂಡ್ಸು ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ಮಳೆ ಬರ್ತೈತೆ, ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು. ಅಂದರೆ ವೈಶಾಖು, ನಾನು, ಚಂದ್ರು. ಇವಾಗ ನಮ್ಮ ಪ್ಲ್ಯಾನ್ ಏನಂದರೆ, ಇಲ್ಲಿ ಅವ್ರು ಯಾರಾದರೂ ಇದ್ದರೆ ಪರ್ಮಿಷನ್ ಕೇಳ್ಕೊಂಡು ಹೋಗೋಣ, ಇಲ್ಲ ಹಿಂದ್ಗಡೆ ಒಂದಿದೆ ಅಲ್ಲಿಂದ ಕಾಂಪೌಂಡಿಂದ ಜಂಪ್ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಪ್ಲ್ಯಾನ್. ನಮಗೇನೋ ಪರ್ಮಿಷನ್ ಕೇಳೋದು ಒಳ್ಳೇದು ಅನ್ಸುತ್ತೆ. ಗೈಸ್, ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಹಾಂ, ठीक है. So guys, we came to haunted house here. We are at the top floor right now. You can see here. So I, Vaishak and Chandru. So I am exploring here.
ಬ್ರೋ வேணா வாங்கடா போலாம் வாங்கடா நீ வாடா போலாம் வாடா போலாம் हेलो भैया क्या हो गया इधर? नहीं कोई इसमें आएगा ना ऑन आउट नहीं है। अभी 5 से 6 साल से कंस्ट्रक्शन नहीं किया ना, कुछ क्या हुआ पता नहीं तुमको भी पता नहीं? तुम लोग इधर कब हम से हैं? काम नहीं कर रहे, इधर बैठ रहे हैं इधर ही स्लीप, बस। कोई भी नहीं पूछता। कोई भी नहीं पूछते, इधर ही सोते हैं, इधर ही सब करते हैं। हाँ क्या कोर्ट में केस है? हाँ, केस है। कोई मर गया ना इधर? नहीं इधर नहीं मरा, केस है। केस है? ये बड़ा है ना बिल्डिंग, हाँ हाँ इसीलिए बंद है। वही बोल रहे हैं कि कितना साल से बंद है? ये हो गया पुनः 10 साल हो गया। 10 साल से नहीं किया। ಆಚೆ ಬಂದ್ವಿ, ಇದೇ ಗೋಸ್ಟ್ ಮನೆ. ಇವರು ಚಂದ್ರು ಮತ್ತು ವೈಶಾಖ ಆವಾಗಲೇ ಬಂದ್ಬಿಟ್ರು. ನಾನು ಒಳಗಡೆ ಹೋಗಿ ವಾಚ್ಮ್ಯಾನ್ ಹತ್ರ ಎಲ್ಲ ಸ್ವಲ್ಪ ಮಾತಾಡ್ಸ್ಕೊ ಬಂದೆ. ಅವನೇನಂದ ಅಂದರೆ ಈ ಬಿಲ್ಡಿಂಗ್ ಬಂದು 10 ವರ್ಷ ಮುಂಚೆ ಕಟ್ಟಿದ್ದು ಅಂತಂದು. ಇವಾಗಲೂ ಏನೋ ಸೌಂಡ್ ಕೇಳಿಸ್ತು, ಅದೇನಂತ ಗೊತ್ತಿಲ್ಲ. ಇವರು ಒಂದು 2 ವರ್ಷದಕ್ಕೆ ಇದ್ದಾರೆ ಅಂತೆ ವಾಚ್ಮ್ಯಾನು. ಇವಾಗ ನೀವು ಲಾಸ್ಟ್ ಕ್ಲಿಪ್ಪಲ್ಲಿ ನೋಡಿರ್ಬೋದು, ನಾವು ಟಾಪ್ ಫ್ಲೋರ್ ಅಂದರೆ 7th ಫ್ಲೋರ್ಗೆ ಹೋಗಿದ್ದಾಗ ಬ್ಲಡ್ ಮಾರ್ಕ್ಸ್ ಇತ್ತು. ಅದು ಚಂದ್ರು ಹೋಗಿ ನೋಡಿದ್ದ. ನಾವು ಮೇಲೆ ವಿಡಿಯೋ ವ್ಲಾಗ್ ಮಾಡ್ಕೊಂಡು ಹೋಗಿದ್ದಾಗ ಅಂದರೆ ನಾನು ಮತ್ತು ವೈಶಾಖು ಲೆಫ್ಟಲ್ಲಿದ್ವಿ. ಲೆಫ್ಟಲ್ಲಿದ್ದಾಗ ಚಂದ್ರು ಮಾತ್ರ ಒಬ್ಬನೇ ಹೋದ ಆ ಕಡೆ ರೈಟಿಗೆ. ಸರಿ ವ್ಲಾಗ್ ಮಾಡೋಣ ಅಂತ ಫೋನ್ ಎತ್ತಿದೆ. ಆವಾಗ ನನಗೆ ಈ ಥರ ವ್ಲಾಗ್ ಮಾಡೋಕ್ಕೆ ಬಂದಿಲ್ಲ, ಸ್ಟ್ರೈಟಿಗೆ ಎತ್ತಿದ್ದು. ಆವಾಗ ಚಂದ್ರು ಕಿರಿಸ್ದ ಬ್ರೋ ಅಂತ. ನಾನು ಏನಾಯ್ತು ಅಂತ ಓಡಿ ನೋಡಿದೆ, ಇವನು ಬಂದಿಲ್ಲ ವೈಶಾಖ್ ನನ್ನ ಹಿಂದೆ. ನೋಡಿದೆ ವೈಶಾಖ್ ಮಾತ್ರ ಬಂದಿಲ್ಲ ನನ್ನ ಹಿಂದೆ. ನಾನು ಮಾತ್ರ ಓಡೋಗ್ಬಿಟ್ಟು ನೋಡಿದ್ದೀನಿ, ಅಲ್ಲಿ ನೋಡಿದ್ರೆ ಬ್ಲಡ್ ಮಾರ್ಕ್ಸ್ ಇತ್ತು, ಯಾರೋ ಕೈ ಇಕ್ಕಿರೋ ಥರ. ಆಮೇಲೆ ನಮ್ಮ ಫ್ರೆಂಡ್ಗೆಲ್ಲ ಫೋನ್ ಮಾಡಿ ಕೇಳಿದ್ದಾಗ ಅವನೇನಂದ, ಅವನ ಮನೆ ತೋರಿಸ್ತೀನಿ ರೀ, ಇದು ಗೋಸ್ಟ್ ಮನೆ. ಇದು ಒಂದು ಸ್ಕೂಲ್ ಇದೆಯಲ್ಲ ಫಿಕ್ಟ್ರಿ ಅಂತ, ಈ ಫಿಕ್ಟ್ರಿ ಬರೋಕ್ಕೆ ಮುಂಚೆ ಒಂದು ಸೀಟ್ ಮನೆ ಇತ್ತಂತೆ. ಆ ಸೀಟ್ ಮನೇಲಿದ್ದ ಅವನು ನಾನು ಕಾಲ್ ಮಾಡಿ ಕೇಳಿದಾಗ, ಇವಾಗ ನಮ್ಮ ಏರಿಯಾಲೇ ಇರೋದು ಅವನು. ನಾನು ಕಾಲ್ ಮಾಡಿ ಕೇಳಿದಾಗ ಅವನಂದ, ನಾನು ಇರೋವಾಗ ಈ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು ಮಚ್ಚ, ಅಲ್ಲಿ ಬಂದು 10 ವರ್ಷ ಮುಂಚೆ ಆಯಿತು. ವಾಚ್ಮ್ಯಾನ್ ಇಲ್ದಂಗೆ ನಾನು 10 ವರ್ಷ ಅಂತ ಹೇಳಿದಾಗ ಅವನು 10 ವರ್ಷನೇ ಅಂತಂದ. ಯಾರೋ ಹುಡುಗಿ ಅಂತೆ ಮೇಲಿಂದ ಬಿದ್ದು ಸತ್ತೋಗ್ಬಿಟ್ಟು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋವಾಗ. ಅಂದರೆ ಚಿಕ್ಕ ಹುಡುಗಿ, ಏನೊಂದು 9 ಇಲ್ಲ 10 ಏಜ್ ಇರುತ್ತೇನೋ, ಚಿಕ್ಕ ಹುಡುಗಿ ಬಿದ್ದುಬಿಟ್ಟು ಸತ್ತೋಗ್ಬಿಟ್ಲಂತೆ. ಆವತ್ತಿಂದ ಕನ್ಸ್ಟ್ರಕ್ಷನ್ ನಿಲ್ಲಿಸ್ಬಿಟ್ಟವ್ರೆ. ಆದರೆ ವಾಚ್ಮ್ಯಾನ್ ನಮ್ಮ ಹತ್ರ ಏನಲ್ಲ, ಅವನೇ ಇದು ಏರಿಯಾದ್ರಲ್ಲೇ ದೊಡ್ಡ ಮನೆ, ಅದಕ್ಕೆ ಇದು ಎಷ್ಟು ಮನೆ, ಅದಕ್ಕೆ ಇದು ಕೋರ್ಟಲ್ಲಿ ಕೇಸ್ ಐತೈತೆ ಅಂತಂದ. ನಮ್ಮ ಫ್ರೆಂಡ್ ಏನಂದ್ರ, ಇದು ಕೇಸ್ ಆಗಿದ್ದೆ, ಆ ಕೇಸಿಂದಾನೆ ಅಂದರೆ ದೆವ್ವ ಏನೋ ದುಗ್ಬಿಡ್ತು ಹಂಗೆ ಹಿಂಗೆ ಅಂತಂದ. ನಾವು ಹೋಗಿ ನೋಡಿದ್ವಿ, ಬ್ಲಡ್ ಮಾರ್ಕ್ ಒಂದೇ ನಮಗೆ ಭಯ ಪಡಿಸ್ಬಿಡ್ತು, ಹಂಗೆ ಡೈರೆಕ್ಟಿಗೆ ಬಂದ್ಬಿಟ್ವಿ. ಅಂದರೆ ಅಷ್ಟು ಪ್ಯಾರನಮಲ್ ಆ್ಯಕ್ಟಿವಿಟೀಸ್ ಏನೋ ಅಷ್ಟು ಗೊತ್ತಾಗಿಲ್ಲ ನಮ್ಗೆ ಅನ್ಸಂಗೆ. ಆದರೆ ಆ ಬ್ಲಡ್ ಮಾರ್ಕ್ ನೋಡೋಷ್ಟಕ್ಕೆ ನಮ್ಗೊಂಥರ ಆಗ್ಬಿಡ್ತು. ಅಷ್ಟು ಬೇಗ ನಾವು ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ವಿ ಬಿಲ್ಡಿಂಗ್ನ, ಅಷ್ಟು ಬೇಗ ವಾಚ್ಮ್ಯಾನ್ ಬಂದ್ಬಿಟ್ಟ. ಸೊ ಗಾಯ್ಸ್, ಸಾರಿ ಫಾರ್ ದಟ್. ಆಮೇಲೆ ಇನ್ನೊಂದೇನೆಂದರೆ, ನಾವು ಹೋಗಿ ಹಿಂಗೆ ಬರ್ತಾಯಿದ್ದೀವಿ ಯೂಟ್ಯೂಬ್ ನೋಡಿ, ಅವಾಗ ಇನ್ನೂ ಒಂದು ಫ್ಲೋರು ಇಲ್ಲಿಲ್ಲ, ಯಾರೋ ಬರ್ತಾವ್ರೆ. ನಾವು ಬೇರೆ ಯಾರೋ ಅಂತ ಅಂದ್ಕೊಂಡ್ರೆ ವಾಚ್ಮ್ಯಾನೇ ಬಂದ್ಬಿಟ್ಟು ಅವ್ನು ಕೊಟ್ಟಿದ್ದೆ 10 ನಿಮಿಷ ನೀವು ಬೇಗ ಹೋಗಿ ಬರ್ರಿ ಅಷ್ಟೇ ಅಂತ. ನಮ್ಗೇನಾಯ್ತು ಅಂತ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ಲೇಟಿಗೆ ಇದ್ವಿ. ಆದರೆ ಅವ್ನು ಚಕ್ಕಂತ ಬಂದಾದ್ಮೇಲೆ ಹೇಳ್ದ, ನೀವು ಇಲ್ಲೆಲ್ಲ ಇರಬಾರ್ದು ಅಂತ ಹೋಗೋವಾಗ ಕೇಳಿದ್ರೆ ಆವಾಗಲೇ ಈ ಕತೆ ಎಲ್ಲ ಹೇಳಿದ್ದು. ನಿಮ್ಗೇನಾಯ್ತು ಅಂತ ಗೊತ್ತಿಲ್ಲ, ಅವಾಗಲಿಂದ ಸೈಲೆಂಟಿಗಿದ್ದಾನೆ. ಇನ್ನೊಂದೇನೆಂದರೆ, ಅವಾಗಲಿಂದ ವಯಸ್ಸಾಗಿ ಸೈಲೆಂಟಿಗೆ ಇದ್ದಾನೆ. ಏನಂತ ಕೇಳಿದ್ರು ಹೇಳ್ತಾ ಇಲ್ಲ. ಏನಿಲ್ಲ ಅದು ಅಲ್ಲಿ ನೀವು ರಥ ಮಾರ್ಕ್ ನೋಡ್ತಾ ಇದ್ರಿ, ಆ ಟೈಮ್ಗೆ ನಾನು ಆ ಕಡೆ ತಿರುಗಿ ನೋಡುವಾಗ ಏನೋ ಒಂದು ಕ್ರಾಸ್ ಆಯಿತು ಬ್ರೋ. ಅದು ನೋಡಿದಿಂದ ಒಂಥರ ಆಗ್ತಾಯಿದೆ. ಮೀನಲ್ಲಿ ನಾನು ಯಾರನ್ನೋ ನೋಡಿದೆ ಅಂತ ಅನ್ಕೊತೀನಿ, ಗೊತ್ತಿಲ್ಲ. ಫುಲ್ ಒಂಥರ ಇದೆ ನನಗೆ. ನನ್ನ ಪಕ್ಕದಲ್ಲೂ ಯಾರೋ ಇರೋ ಥರನೂ ಫೀಲ್ ಆಗ್ತಿದೆ ಇವಾಗ ನನಗೆ. ಅದು ಒಂಥರ ಇತ್ತು ಬ್ರೋ, ಬ್ಲ್ಯಾಕ್ ಶಾಡೋದು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಬಟ್ ಆ ಮನೆಯಲ್ಲಿ ಏನೋ ಇದೆ ಗೈಸ್, ನಿಜ ಅಂತೀನಿ. ನಾವಿನ್ನೂ ಒಂದು 100 ಮೀಟ್ರ್ ಕೂಡ ಬಂದಿಲ್ಲ. ಅಂದರೆ ಈ ಮರ ಅಡ್ಡ ಇದೆ, ಇದೇ ಮನೆ, ನಿಮ್ಗೆ ಗೊತ್ತಾಗುತ್ತೆ.
ಮಾರ್ಕ್ ಮಾಡಿ ತೋರಿಸ್ತೀನಿ ವಿಡಿಯೋ ಎಡಿಟಿಂಗ್ ಮಾಡೋವಾಗ. ಇದೇ ಆ ಮನೆ. ಇವಾಗ ನಾವು ಕಾರ್ತಿಕ್ ನಗರ್ ಮೇನ್ ರೋಡ್ ಹತ್ರ ಬಂದಿದ್ದೀವಿ. ಇವ್ನು ನೋಡಿದ್ರೆ ಇನ್ನೂ ಸೈಲೆಂಟಿಗೆ ಬಿದ್ದವನೇ. ಮನೆಗೆ ಹೋಗೋ ಅಷ್ಟರಲ್ಲಿ ಏನಾದರೂ ಸೈಲೆಂಟ್ ಆದರೆ ನಾನು ತಿರ್ಗಾ ಹೇಳ್ತೀನಿ. ಸೊ ಅಷ್ಟು ತನಕ ವೆಯ್ಟ್ ಮಾಡಿ.